ನಮಸ್ತೆ ನನ್ನ ಬಂಧುಗಳೇ. ಅಂಗನವಾಡಿಯಲ್ಲಿ ಸಿಗುವ ಹಾಲಿನ ಹುಡಿಯಿಂದ ರುಚಿಕರವಾದ ಪನ್ನೀರ್ ಮಾಡೋಣ ಬನ್ನಿ. ಮೊದಲಿಗೆ ಅರ್ಧ ಕೆಜಿಯಷ್ಟು ಹಾಲಿನ ಹುಡಿ ತಗೊಂಡಿದ್ದೇನೆ. ಅದಕ್ಕೆ 3/4 ಲೀಟರ್ನಷ್ಟು ಬಿಸಿ ಬಿಸಿಯಾದ ನೀರನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಚಮಚದಿಂದ ಈ ರೀತಿಯಾಗಿ ತಿರುಗಿಸ್ತಾ ಬರ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದು ಗಂಟಾಗಬಾರ್ದು. ಹಾಗಾದಲ್ಲಿ ಪನ್ನೀರ್ ಚೆನ್ನಾಗಿ ಬರಲ್ಲ. ನಿಮ್ಗೆ ಗೊತ್ತೇ ಇದೆ ಮಾರ್ಕೆಟ್ನಲ್ಲಿ ಪನ್ನೀರಿಗೆ ಎಷ್ಟು ರೇಟ್ ಇದೆ ಅಂತ. ನಾವು ನಮ್ಮ ಕೌಶಲ್ಯ ಉಪಯೋಗಿಸ್ಕೊಂಡು ಪನ್ನೀರ್ ಮಾಡಿಕೊಂಡ್ರೆ ಆ ಕಡೆ ಕಲಬೆರಕೆನೂ ಇರಲ್ಲ, ಈ ಕಡೆ ತುಂಬ ರುಚಿಯಾಗೂ ಇರುತ್ತೆ. ಏನಂತೀರಾ? ಇದರ ಜೊತೆಗೆ ಇದನ್ನು ಚಹಾ ಕಾಫಿನೂ ಮಾಡ್ಕೋಬಹುದು. ಇದು ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು 6 ತಿಂಗಳ ಮಗುವಿನಿಂದ ಹಿಡಿದು ಸುಮಾರು 3 ವರ್ಷದ ಒಳಗಿನ ಮಕ್ಕಳಿಗೆ ಈ ಹಾಲಿನ ಹುಡಿ ಸಿಗ್ತದೆ. ನಾವಿದನ್ನು ಯಾವ ರೂಪದಲ್ಲಾದರೂ ಉಪಯೋಗಿಸ್ಕೊಳ್ಳುವಂತಹ ಸ್ವಾತಂತ್ರ್ಯ ಖಂಡಿತ ನಮಗೆ ಇದ್ದೇ ಇದೆ. ಇದನ್ನೀಗ ನಾನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಮತ್ತು ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಸಣ್ಣ ಉರಿಯಲ್ಲೇ ಇರಬೇಕು ಈ ಹಾಲು. ಒಂದು ಸಲ ಉಕ್ಕಿ ಬರಬೇಕು. ಆನಂತರ ಇದಕ್ಕೆ 2 ನಿಂಬೆ ಹಣ್ಣಿನ ರಸ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿಕೊಳ್ಳಿಕ್ಕೆ. ನಾವು ಈ ಹಾಲನ್ನು ಹೊಡಿಲಿಕ್ಕೆ ನಿಂಬೆಹಣ್ಣಿನ ರಸ ಉಪಯೋಗಿಸ್ತಾ ಇದ್ದೇವೆ. ಆದರೆ ನಾವು ಮಾತ್ರ ಬೇರೆಯವರ ಜೀವನ ಹೊಡಿಬಾರ್ದಲ್ವೇ? ನಾವು ಒಳಿತು ಮಾಡದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಜೀವನಕ್ಕೆ ಕೆಡುಕಂತೂ ಮಾಡ್ಕೋಬಾರ್ದು. ನಿಂಬೆಹಣ್ಣಿನ ರಸವನ್ನು ಈಗಾಗಲೇ ಹಾಕ್ಕೊಂಡಿದ್ದೇನೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಈ ಹಾಲು ಹೊಡಿತದೆ. ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಈ ಹಾಲು ಕುದೀತಾನೇ ಇರಬೇಕು. ನೋಡಿ, ತುಂಬ ಚೆನ್ನಾಗಿ ತಯಾರಾಗಿದೆ. ಹಾಲು ಚೆನ್ನಾಗಿ ಒಡೆದಿದೆ. ಇನ್ನು ಈ ಒಡೆದ ಹಾಲನ್ನು ಗಮನಿಸಿ. ಇದರಲ್ಲಿರುವಂತಹ ನಿಂಬೆಹಣ್ಣಿನ ಪರಿಮಳ ನಾವು ಹೋಗೋವರೆಗೂ ನಾವು ಇದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳಿತಾ ಇರಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೇನೆ. ಇದಕ್ಕೆ ಇಬ್ಬರಿದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರು ತಣ್ಣೀರು ಹಾಕ್ತಾ ಇರಬೇಕು, ಮತ್ತೊಬ್ಬರು ಈ ಒಡೆದ ಹಾಲನ್ನು ಚೆನ್ನಾಗಿ ತೊಳಿತಾ ಬರಬೇಕು. ನಿಂಬೆಹಣ್ಣಿನ ಪರಿಮಳ ಹೋದರೆ ತುಂಬ ಚೆನ್ನಾಗಿದೆ ಪನ್ನೀರ್ ಅಂತ ಅನಿಸ್ತದೆ ನಮಗೆ. ಜೊತೆಗೆ ಇಲ್ಲಿ ಗಮನಿಸಿ, ಸಣ್ಣ ಸಣ್ಣ ಚುಕ್ಕಿಗಳು ಕಾಣಿಸ್ತಾ ಇವೆ. ಅಂದರೆ ನಾನು ಹಾಲು ಕುದಿಸ್ತಾ ಇರುವಾಗ ಮಗಳು ಎಚ್ಚರ ಆದಳು. ಹಾಗೆ ಅವಳ ಹತ್ರ ಹೋಗಿ ಬಂದೆ. ಒಂದೇ ನಿಮಿಷ ನೋಡಿ, ಅಷ್ಟು ಬೇಗ ಸಣ್ಣದಾಗಿ ತಳ ಹಿಡಿಯಿತು. ನೀವು ಕೂಡ ಆ ಕೆಲಸ ಈ ಕೆಲಸ ಅಂತ ಹೋಗಬೇಡಿ. 5 ನಿಮಿಷ ಹಾಲು ಕುದಿಸುವಾಗ ಅದನ್ನು ಬಿಟ್ಟು ಆಚೀಚೆ ಹೋದರೆ ಬೇಗ ತಳ ಹಿಡಿತದೆ. ಹಾಲಿನ ಹುಡಿ ಅಲ್ವಾ, ಅದಕ್ಕಾಗಿ ಎಚ್ಚರಿಕೆ ಕೊಟ್ಟೆ. ಇನ್ನು ಇದರಲ್ಲಿಕ್ಕೆ ತಣ್ಣೀರು ಹಾಕಿಕೊಂಡು ತೊಳಿತಾ ಇದ್ದೇನೆ. ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು, ಅಷ್ಟು ಚೆನ್ನಾಗಿ ಹೆಣ್ಕೋಬೇಕಿದ್ನ. ಎಷ್ಟು ಸಾಧ್ಯನೋ ಅಷ್ಟು ತಣ್ಣೀರಲ್ಲಿ ಇದನ್ನು ತೊಳಿಬೇಕಾಗ್ತದೆ. ನೋಡಿ, ನಾನು ಇದರಲ್ಲಿರುವಂತಹ ನೀರಿನ ಅಂಶ ಸಂಪೂರ್ಣ ತೆಗೆದಿದ್ದೇನೆ. ಈಗ ಶೇಪ್ ಕೊಡ್ತಾ ಇದ್ದೇನೆ. ಇನ್ನೇನು ಮಾಡಬೇಕಂದ್ರೆ ಇದರ ಮೇಲೆ ಭಾರವಾದ ವಸ್ತುವೊಂದನ್ನು ಇಡಬೇಕು, ಸುಮಾರು 2 ಗಂಟೆಗಳ ಕಾಲ. ಆಗ ಈ ಪನ್ನೀರ್ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ. ನೋಡಿ, ಇದೀಗ ತಯಾರಾಗಿದೆ. ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆಯ ಪನ್ನೀರ್ ಗ್ರೇವಿ ಮಾಡಿದೆ. ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಇಷ್ಟಪಟ್ಟೇ ತಿಂದರು. ನೀವು ಇದಕ್ಕಿಂತಲೂ ಚೆನ್ನಾಗಿ ಮಾಡ್ಬೋದು. ಈ ಪನ್ನೀರ್ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮೊದಲಿಗೆ ಅರ್ಧ ಕೆಜಿಯಷ್ಟು ಹಾಲಿನ ಹುಡಿ ತಗೊಂಡಿದ್ದೇನೆ. ಅದಕ್ಕೆ 3/4 ಲೀಟರ್ನಷ್ಟು ಬಿಸಿ ಬಿಸಿಯಾದ ನೀರನ್ನು ಮಿಶ್ರಣ ಮಾಡ್ಕೋತಾ ಇದ್ದೇನೆ ಮತ್ತು ಚಮಚದಿಂದ ಈ ರೀತಿಯಾಗಿ ತಿರುಗಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಇದು ಗಂಟಾಗಬಾರ್ದು. ಗಂಟಾದರೆ ಪನ್ನೀರು ಚೆನ್ನಾಗಿ ಬರೋದೇ ಇಲ್ಲ. ನಿಮಗೆ ಗೊತ್ತೇ ಇದೆ ಮಾರ್ಕೆಟ್ನಲ್ಲಿ ಪನ್ನೀರಿಗೆ ಎಷ್ಟು ರೇಟ್ ಇದೆ ಅಂತ. ನಾವು ನಮ್ಮ ಕೌಶಲ್ಯ ಉಪಯೋಗಿಸ್ಕೊಂಡು ಪನ್ನೀರ್ ಮಾಡಿಕೊಂಡ್ರೆ ಆ ಕಡೆ ಕಲಬೆರಕೆನೂ ಇರಲ್ಲ, ಈ ಕಡೆ ಶುದ್ಧವಾಗಿಯೂ ರುಚಿಯಾಗಿ ಇರುತ್ತೆ. ಜೊತೆಗೆ ಇದರಿಂದ ಚಹಾ ಕಾಫಿನೂ ಮಾಡ್ಕೋಬಹುದು. ಇದು ಗರ್ಭಿಣಿ ಬಾಣಂತಿಯರಿಗೆ, 6 ತಿಂಗಳ ಮಗುವಿನಿಂದ ಹಿಡಿದು 3 ವರ್ಷದ ಒಳಗಿನ ಮಗುವಿಗೆ ಅಂಗನವಾಡಿಯಲ್ಲಿ ಈ ಹಾಲಿನ ಹುಡಿ ಸಿಗ್ತದೆ. ನಾವು ಇದನ್ನು ಯಾವ ರೂಪದಲ್ಲಾದರೂ ಸೇವಿಸುವಂತಹ ಸ್ವಾತಂತ್ರ್ಯ ಖಂಡಿತ ನಮಗೆ ಇದ್ದೇ ಇದೆ. ನೋಡಿ, ಈಗಾಗಲೇ ಹಾಲು ಚೆನ್ನಾಗಿ ತಯಾರಾಗಿದೆ. ಇನ್ನೊಂದು ಸಣ್ಣ ಉರಿಯಲ್ಲಿ ನಾವು ಈ ಹಾಲನ್ನು ಕಾಯಿಸಬೇಕು. ಇದು ಒಂದು ಸಲ ಉಕ್ಕಿ ಬರಬೇಕು. ಆಮೇಲೆ ಇದಕ್ಕೆ 2 ನಿಂಬೆಹಣ್ಣಿನ ರಸವನ್ನು ನಾವು ಮಿಶ್ರಣ ಮಾಡ್ಕೋಬೇಕು. ನಾನೀಗಾಗಲೇ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣಿನ ರಸ. ನಾವೀಗ ಹಾಲನ್ನು ಒಡೆದು ಪನ್ನೀರ್ ಮಾಡ್ಕೋತೇವೆ. ಆದರೆ ನಾವು ಇನ್ನೊಬ್ಬರ ಜೀವನದಲ್ಲಿ ಹುಳಿ ಹಿಂಡಿ ಖಂಡಿತ ಕೆಡುಕು ಮಾಡಬಾರ್ದು. ನಾವು ಒಳಿತನೂ ಮಾಡದಿದ್ದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಯಾರಿಗೂ ಕೇಡನಂತೂ ಬಯಸಬಾರ್ದು ಅಲ್ವೇ? ನೋಡಿ, ಈಗ ನಾನು ನಿಂಬೆಹಣ್ಣಿನ ರಸವನ್ನು ಹಾಕಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಒಡಿತದೆ ಈಗ.